ನಮ್ಮ ದೇಶದ ರಾಷ್ಟ್ರಧ್ವಜ ಕೇಸರಿ, ಬಿಳಿ ಮತ್ತು ಹಸಿರು ಬಣ್ಣಗಳ ತ್ರಿವರ್ಣ ಧ್ವಜವನ್ನ ಒಂದೇ ಒಂದು ಸ್ಥಳದಲ್ಲಿ ತಯಾರಿಸಲು ಅನುಮತಿಸಲಾಗಿದೆ. ನಮ್ಮ ಕರ್ನಾಟಕದಲ್ಲಿ ಈ ಸ್ಥಳವಿದೆ ಎಂದು ನೀವು ನಂಬುತ್ತೀರಾ? ಧಾರವಾಡದ ಗರಗ ಬಳಿ ಇರುವ ಕರ್ನಾಟಕ ಖಾದಿ ಗ್ರಾಮೋದ್ಯೋಗ ಸಂಯುಕ್ತ ಸಂಘವು ನಮ್ಮ ತ್ರಿವರ್ಣ ಧ್ವಜವನ್ನ ತಯಾರಿಸಲು ಅಧಿಕೃತವಾಗಿ ಅನುಮೋದಿಸಲ್ಪಟ್ಟ ದೇಶದ ಏಕೈಕ ಸಂಸ್ಥೆಯಾಗಿದೆ. ನಮ್ಮ ಕರ್ನಾಟಕ ರಾಜ್ಯ ಯಾವಾಗ ಅಸ್ತಿತ್ವಕ್ಕೆ ಬಂತೋ ಅದೇ ದಿನ ಈ ಐತಿಹಾಸಿಕ ಘಟಕ ತನ್ನ ಕೆಲಸವನ್ನ ಪ್ರಾರಂಭಿಸಿತು. ಸ್ವಾತಂತ್ರ್ಯ ಪೂರ್ವದಿಂದಲೂ ಗರಗದ ನೇಕಾರರು ತಮ್ಮ ಅತ್ಯುತ್ತಮ ಕೈಮಗ್ಗದ ಹತ್ತಿ ಮತ್ತು ಗಾಂಧೀಜಿ ಚಳವಳಿಗಳೊಂದಿಗೆ ತಮ್ಮ ಬಲವಾದ ಸಂಬಂಧಕ್ಕೆ ಹೆಸರುವಾಸಿಯಾಗಿದ್ದು, ಕೇಂದ್ರ ಸರ್ಕಾರ ನಮ್ಮ ರಾಷ್ಟ್ರಧ್ವಜವನ್ನು ಯಾವಾಗಲೂ ಶುದ್ಧ ಕೈಮಗ್ಗದಿಂದ ನೇಯ್ದ ಖಾದಿ ಬಟ್ಟೆಯಿಂದ ಮಾಡಬೇಕೆಂದು ನಿರ್ಧರಿಸಿದಾಗ ಈ ಪ್ರದೇಶ ಸಹಜವಾಗಿ ಎದ್ದು ಕಾಣುತ್ತದೆ. ಖಾದಿ ಬೋರ್ಡ್ ಮತ್ತು ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ದೇಶಾದ್ಯಂತ ಅನೇಕ ಘಟಕಗಳನ್ನ ಪರಿಶೀಲಿಸುತ್ತವೆ. ಆದರೆ ಗರಗ್ ಖಾದಿ ಸಂಘ ಮಾತ್ರ ಎಲ್ಲಾ ಕಠಿಣ ಅವಶ್ಯಕತೆಗಳನ್ನ ಪೂರೈಸುತ್ತದೆ. ಬಟ್ಟೆಯ ವಿನ್ಯಾಸದಿಂದ ಕೇಸರಿ, ಬಿಳಿ ಮತ್ತು ಹಸಿರು ಬಣ್ಣಗಳ ನಿಖರವಾದ ಛಾಯೆಗಳವರೆಗೆ ಪ್ರತಿಯೊಂದು ವಿವರವೂ ಕಟ್ಟುನಿಟ್ಟಾದ ವಿಶೇಷಣಗಳಿಗೆ ಹೊಂದಿಕೆಯಾಗಬೇಕು. ಪ್ಯಾನೆಲ್ಗಳ ನಿಖರವಾದ ಗಾತ್ರದಿಂದ ಹಿಡಿದು ಅಶೋಕ ಚಕ್ರದವರೆಗೆ ಧ್ವಜದ ಪ್ರತಿಯೊಂದು ಭಾಗವೂ ಪರಿಪೂರ್ಣವಾಗಿ ತಯಾರಿಸಲ್ಪಟ್ಟಿರಬೇಕು. ಕೆಂಪು ಕೋಟೆಯ ಮೇಲೆ ಹಾರಾಡುವ ಧ್ವಜದಿಂದ ಹಿಡಿದು ಗಣರಾಜ್ಯೋತ್ಸವದಂದು ಹಾರಾಡುವ ಧ್ವಜಗಳವರೆಗೆ ಪ್ರತಿಯೊಂದು ಧ್ವಜವನ್ನ ಕರ್ನಾಟಕದ ನುರಿತ ನೇಕಾರರು ತಯಾರಿಸುತ್ತಾರೆ. ಕರ್ನಾಟಕದ ಗರಗ ನಮ್ಮ ದೇಶದ ಪವಿತ್ರ ತ್ರಿವರ್ಣ ಧ್ವಜವನ್ನ ತಯಾರಿಸುವ ಗೌರವವನ್ನು ಹೆಮ್ಮೆಯಿಂದ ಹೊಂದಿದೆ. ಇಂತಹ ಆಸಕ್ತಿದಾಯಕ ಮತ್ತು ಮಾಹಿತಿಪೂರ್ಣ ವಿಡಿಯೋಗಳಿಗಾಗಿ ಇನ್ಸ್ಟಾಗ್ರಾಂನಲ್ಲಿ IG ಅಕಾಡೆಮಿಯನ್ನ ಫಾಲೋ ಮಾಡಿ. ನಾನು ನಿಮಗೆ ಇಂತಹ ಹಲವು ಅಜ್ಞಾತ ವಿಷಯಗಳನ್ನ ತಿಳಿಸ್ತೀನಿ.